ಮಳೆಗಾಲ ಶುರುವಾಗಿದೆ. ಮಳೆಗಾಲದ ಹೊರಗಡೆ ತಿಂಡಿಗಳು ಸೇವಿಸೋರು ಈ ವಿಡಿಯೋನ ಕೊನೆ ತನಕ ಕೇಳಲೇಬೇಕು. ಇಂದಿನಿಂದ 15 ದಿನಗಳ ಕಾಲ ಪುನರ್ವಸು ಮಳೆ. ಪುನರ್ವಸು ಮಳೆ ಎಂದರೆ ಪುನರ್ವಸು ನಕ್ಷತ್ರದ ಸಮಯದಲ್ಲಿ ಬರುವ ಮಳೆ. ಇದು ಒಂದು ನಕ್ಷತ್ರ ಪುಂಜದ ಹೆಸರು. ಹಳ್ಳಿಗಳಲ್ಲಿ ಪುನರ್ವಸು ಮಳೆಯು ಭೂಮಿಗೆ ಫಲವತ್ತತೆಯನ್ನು ತರುತ್ತದೆ ಎಂದು ನಂಬುತ್ತಾರೆ. ಇನ್ನು ತಿಂಡಿಗಳ ವಿಚಾರಕ್ಕೆ ಬಂದರೆ ನಮಗೆ ಈ ಮಳೆಗಾಲದಲ್ಲೇ ಬಿಸಿ ಬಿಸಿ ಟೀ, ಕಾಫಿ, ಪಕೋಡ, ಬೋಂಡಾ ತಿನ್ನಬೇಕು ಅನಿಸುತ್ತೆ. ಇದು ನಾಲ್ಗೆಗೆ ರುಚಿ ಕೊಟ್ಟರೂ ಆರೋಗ್ಯಕ್ಕೆ ಅಷ್ಟೇ ಹಾನಿಕಾರಕ. ಕಾಫಿಯಲ್ಲಿರುವ ಕೆಫೈನ್ ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ನೀವು ಅತಿಯಾಗಿ ಪದೇ ಪದೇ ಕಾಫಿ, ಟೀ ಕುಡಿಯುವ ಅಭ್ಯಾಸ ಇದ್ದರೆ ಇದು ನಿಮಗೆ ತೊಂದರೆ ಆಗಬಹುದು. ಇನ್ನು ಬಜ್ಜಿ, ಬೋಂಡಾ, ಪಕೋಡ ವಿಷಯಕ್ಕೆ ಬಂದರೆ ಮಳೆಗಾಲದಲ್ಲಿ ತೇವಾಂಶದಿಂದಾಗಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಬೇಗನೆ ಬೆಳೆಯುತ್ತವೆ. ನಾವು ರಸ್ತೆ ಬದಿಯಲ್ಲಿ ಅಥವಾ ತೆರೆದ ಸ್ಥಳದಲ್ಲಿ ಹುರಿದ ಬೋಂಡಾ, ಬಜ್ಜಿ ತಿನ್ನೋದ್ರಿಂದ ಸೋಂಕುಗಳ ಅಪಾಯ ಹೆಚ್ಚಾಗುತ್ತದೆ. ಮತ್ತು ಏನು ತಿನ್ನಬೇಕು ಅಂತ ಕೇಳೋರಿಗೆ ನೋಡಿ, ಆದಷ್ಟು ಹೊರಗಡೆ ತಿಂಡಿ ಬದಲು ಮನೆಯಲ್ಲೇ ಮಾಡಿರುವ ಅಡುಗೆ ತಿನ್ನೋದು ಉತ್ತಮ. ಚಹಾ ಬದಲಿಗೆ ಗ್ರೀನ್ ಟೀ ಆರಿಸಿಕೊಳ್ಳಿ. ಇದು ದಿನವಿಡೀ ನಿಮ್ಮನ್ನು ಫ್ರೆಶ್ ಆಗಿ ಇಡಲು ಸಹಾಯ ಮಾಡುತ್ತೆ. ಡೀಪ್ ಫ್ರೈ ಬದಲು ತವಾ ಫ್ರೈ ಒಳ್ಳೆಯದು. ಹಣ್ಣು, ತರಕಾರಿಗಳು, ಹುರಿದ ಕಡಲೆ ಅಥವಾ ಹುರಿದ ಹೆಸರುಬೇಳೆ, ಹುರಿದ ಹುರುಳಿಕಾಳು ಮುಂತಾದ ಆರೋಗ್ಯಕರ ತಿಂಡಿಗಳನ್ನು ಸೇವಿಸಿ. ನನ್ನ ವೀಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.